ಸಚಿವರೇ ಈ ಶಾಲೆ ನೋಡಿ ಕಲಿರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಹೆಗ್ಡೆ. ಈ ಶಾಲೆ ನೋಡೋಕು ಅಂದ, ಓದೋಕು ಚಂದ, ಸೌಲಭ್ಯಗಳಲ್ಲೂ ಮುಂದು, ಕಲಿಕೆಯಲ್ಲೂ ಮುಂದು. ಯಾವ ಖಾಸಗಿ ಶಾಲೆಗೂ ಕಮ್ಮಿ ಇಲ್ಲ ಈ ವಿದ್ಯಾಲಯ. ಇದುವೇ ಈ ಹೊತ್ತಿನ ವಿಶೇಷ. ಶಿಕ್ಷಣ ಸಚಿವರೇ ಈ ಶಾಲೆ ನೋಡಿ ಕಲಿರಿ. ಈ ಶಾಲೆಯ ಆವರಣದಲ್ಲಿ ಎಲ್ಲಿ ನೋಡಿದ್ರೂ ಬರೀ ಹಸಿರೇ ಕಾಣಿಸುತ್ತೆ. ಹಸಿರಿನ ಬಗ್ಗೆ, ಶಾಲೆಯ ಪರಿಸರ ಹೇಗಿರಬೇಕು ಅನ್ನೋದರ ಬಗ್ಗೆ ಭಾಷಣವನ್ನ ಎಲ್ಲರೂ ಮಾಡ್ತಾರೆ. ಆದ್ರೆ ಒಂದು ಮಾದರಿ ಶಾಲೆ ಹೇಗಿರಬೇಕು ಅನ್ನೋದನ್ನ ಈ ಶಾಲೆ ಸಾಧಿಸಿ ತೋರಿಸಿದೆ. ಬನ್ನಿ ಹಾಗಾದ್ರೆ ಆ ಶಾಲೆ ಯಾವುದು, ಎಲ್ಲಿದೆ, ಇದೆಲ್ಲದನ್ನ ನೋಡೋಣ. ಹಾಸನ ಜಿಲ್ಲೆಯ ಗಡಿಭಾಗದಲ್ಲಿರೋ ಈ ಶಾಲೆಯ ಪರಿಸರ ನೋಡಿ ಖಂಡಿತ ಇದೊಂದು ಖಾಸಗಿ ಶಾಲೆ ಅಂದುಕೊಂಡ್ರೆ ನಿಮ್ಮ ಊಹೆ ತಪ್ಪು. ಯಾಕಂದ್ರೆ ಇದೊಂದು ಸರ್ಕಾರಿ ಶಾಲೆ. ಖಾಸಗಿ ಶಾಲೆಗಳಿಗೆ ನಿಜವಾದ ಚಾಲೆಂಜ್ ಒಡ್ಡಿರೋ ಈ ಶಾಲೆ ಈಗ ಎಲ್ಲರ ಗಮನ ಸೆಳೆಯುತ್ತಿದೆ. ಇಂದಿನ ಸ್ಪರ್ಧಾ ಜಗತ್ತಿನಲ್ಲಿ ಸರ್ಕಾರಿ ಶಾಲೆಗಳು ಅಂದ್ರೆ ಪೋಷಕರು ಮತ್ತು ವಿದ್ಯಾರ್ಥಿಗಳು ಮೈಲು ದೂರ ಓಡುವ ಪರಿಸ್ಥಿತಿ ಇದೆ. ಈ ಭಾವನೆಗೆ ಸರ್ಕಾರಿ ಶಾಲೆಗಳ ಕಳಪೆ ಮೂಲಭೂತ ಸೌಕರ್ಯಗಳು ಮತ್ತು ಗುಣಮಟ್ಟದ ಪಾಠ ಪ್ರವಚನ ಸಿಗದೇ ಇರುವುದು ಪ್ರಮುಖ ಕಾರಣ. ಆದರೆ ಹಾಸನ ಜಿಲ್ಲೆಯ ಗಡಿಭಾಗದಲ್ಲಿರುವ ಸರ್ಕಾರಿ ಪ್ರೌಢಶಾಲೆ ಖಾಸಗಿ ಶಾಲೆಗಳನ್ನು ನಾಚಿಸುವಂತಿದೆ. ಕನ್ನಡ ಮತ್ತು ಆಂಗ್ಲ ಮಾಧ್ಯಮದಲ್ಲಿ ತರಗತಿ ನಡೀತಾ ಇದ್ದು ಮಕ್ಕಳಿಗೆ ಬೇಕಾದ ಎಲ್ಲಾ ರೀತಿಯ ಸವಲತ್ತುಗಳಿವೆ. ಚನ್ನರಾಯಪಟ್ಟಣ ತಾಲೂಕಿನ ಗಡಿಭಾಗದಲ್ಲಿದೆ ಜುಟ್ಟಿನಹಳ್ಳಿ ಸರ್ಕಾರಿ ಪ್ರೌಢಶಾಲೆ. 1978ರಲ್ಲಿ ಆರಂಭವಾದ ಈ ಶಾಲೆ ತನ್ನದೇ ವೈಶಿಷ್ಟ್ಯಗಳ ಮೂಲಕ ಈವರೆಗೆ ನೂರಾರು ಪ್ರತಿಭಾವಂತರನ್ನ ಸಮಾಜಕ್ಕೆ ಕೊಡುಗೆಯಾಗಿ ನೀಡಿದೆ. ಈ ಶಾಲೆಯಲ್ಲಿ ಒಟ್ಟು 166 ಮಕ್ಕಳಿದ್ದು ಇಂಗ್ಲಿಷ್ ಮೀಡಿಯಂನಲ್ಲಿ 56, ಕನ್ನಡ ಮೀಡಿಯಂನಲ್ಲಿ 110 ಮಕ್ಕಳು ಕಲಿಯುತ್ತಿದ್ದಾರೆ. ಮಕ್ಕಳ ಸ್ವಚ್ಛಂದ ಕಲಿಕೆ ಹಾಗೂ ಬೌದ್ಧಿಕ ಬೆಳವಣಿಗೆಗೆ ಬೇಕಾದ ಎಲ್ಲಾ ರೀತಿಯ ಸೌಲಭ್ಯಗಳು ಇರುವುದು ಈ ಶಾಲೆಯ ವಿಶೇಷತೆ ಮತ್ತು ಆಕರ್ಷಣೆ. ಇಲ್ಲಿ ಗ್ರಾಮೀಣ ಮಕ್ಕಳೇ ಹೆಚ್ಚಾಗಿ ಓದ್ತಾ ಇದ್ದು ಅವರಿಗೆ ಯಾವುದೇ ರೀತಿಯ ಕೊರತೆ ಕಾಡದಂತೆ ಶಾಲೆಯನ್ನ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಲಾಗುತ್ತಿದೆ. ಶಾಲೆಯ ಓವರ್ ವಾತಾವರಣವೇ ವಿದ್ಯಾರ್ಥಿಗಳಿಗೆ ತುಂಬಾ ಪೂರಕವಾಗಿದೆ. 10th ಅಲ್ಲಿ ಓದ್ತಾ ಇದ್ದೀನಿ. ನಾನು 3 ವರ್ಷದಿಂದ ಈ ಸ್ಕೂಲಲ್ಲಿ ಓದ್ತಾ ಇದ್ದೀನಿ. ಗೌರ್ಮೆಂಟ್ ಸ್ಕೂಲಲ್ಲಿ ಈ ಥರ ಸೌಲಭ್ಯಗಳು ಇರೋದ್ರಿಂದನೇ ಎಲ್ಲ ಮಕ್ಕಳು ಗೌರ್ಮೆಂಟ್ ಸ್ಕೂಲ್ಗೆ ಬರಬೇಕು. ಆದರೆ ಪೇರೆಂಟ್ಸ್ಗಳೆಲ್ಲ ಏನು ಅಂದ್ಕೊಂಡಿರ್ತಾರೆ ಅಂದರೆ ಪ್ರೈವೇಟಲ್ಲಿ ಓದಿದ್ರೆ ದುಡ್ಡು ಕೊಟ್ಟು ಓದಿಸಿದ್ರೆ ನಾವೇನೋ ದೊಡ್ಡವರು, ಪ್ರೈವೇಟ್ ಸ್ಕೂಲಲ್ಲಿ ಓದಿಸಿದ್ರೇ ನಮಗೆ ಇದು ಅಂತ ಅಂದ್ಕೊಂಡಿರ್ತಾರೆ. ಅದೆಲ್ಲ ತಪ್ಪು. ಗೌರ್ಮೆಂಟ್ ಸ್ಕೂಲಲ್ಲೂ ಕೂಡ ತುಂಬ ಚೆನ್ನಾಗಿ ಪಾಠ ಮಾಡ್ತಾರೆ. ಈ ಸ್ಕೂಲಲ್ಲಿ ಲ್ಯಾಬ್ ಇದೆ, ಕಂಪ್ಯೂಟರ್ ರೂಮ್ ಇದೆ, ಸ್ಮಾರ್ಟ್ ಕ್ಲಾಸ್ ಇದೆ, ಮ್ಯಾಥ್ಸ್ ಲ್ಯಾಬ್ ಇದೆ, ಡ್ರಾಯಿಂಗ್ ರೂಮ್ ಇದೆ, ಗ್ರೌಂಡ್ ಇದೆ, ಎಲ್ಲ ತುಂಬ ಚೆನ್ನಾಗಿದೆ. ಟೀಚರ್ಸ್ ಎಲ್ಲ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಮಕ್ಕಳಿಗೆ ಮನಸ್ಸನ್ನ ಅರ್ಥ ಮಾಡಿಕೊಂಡು ನಮಗೆ ಎಷ್ಟೇ ಕಷ್ಟ ಆದರೆ ಅವ್ರನ್ನ ಎಷ್ಟು ಸತಿ ಕೇಳಿದ್ರೂ ಕೂಲಾಗಿ ತಾಳ್ಮೆಯಿಂದ ನೀಟಾಗಿ ಹೇಳ್ಕೊಡ್ತಾರೆ ಎಲ್ಲನೂ. ಶಾಲೆಯ ಮೈದಾನದಲ್ಲೇ ಇರೋ ಪ್ರಪಂಚವನ್ನ ಸೂಕ್ಷ್ಮವಾಗಿ ಪರಿಚಯಿಸುವ ಗ್ಲೋಬ್ ಇಲ್ಲಿನ ಪ್ರಮುಖ ಆಕರ್ಷಣೆ. ಇಡೀ ಜಗತ್ತನ್ನ ಮಕ್ಕಳಿಗೆ ಪರಿಚಯಿಸಿ ಎಲ್ಲಿಯಾದ್ರೂ ಹೋಗಿ ಬದುಕುವ ಆತ್ಮವಿಶ್ವಾಸ ಈ ಮಕ್ಕಳಿಗೆ ಬರಲಿ ಎನ್ನುವ ಕಾರಣಕ್ಕೆ ಈ ರೀತಿ ಮಾಡಿದ್ದೇವೆ ಎಂತಾರೆ ಇಲ್ಲಿಯ ಶಿಕ್ಷಕರು.
ಇದಲ್ಲದೆ ಗ್ರಾಮೀಣ ಮಕ್ಕಳ ಮುಂದಿನ ಉನ್ನತ ವ್ಯಾಸಂಗಕ್ಕೆ ಅನುಕೂಲವಾಗಲಿ ಎನ್ನುವ ಕಾರಣಕ್ಕೆ ಆಂಗ್ಲ ಮಾಧ್ಯಮ ಶಿಕ್ಷಣ, ಗಣಿತ, ವಿಜ್ಞಾನ ಪ್ರಯೋಗಾಲಯ, ಸ್ಮಾರ್ಟ್ ಕ್ಲಾಸ್ ರೂಮ್, ಸುಸಜ್ಜಿತವಾದ ಲ್ಯಾಬ್, ಚಿತ್ರಕಲಾ ಶಾಲೆ ಹೀಗೆ ಮಕ್ಕಳ ಕಲಿಕೆ ಮತ್ತು ಕೌಶಲ ವೃದ್ಧಿಗೆ ಏನೆಲ್ಲ ಬೇಕೋ ಅದೆಲ್ಲವನ್ನ ಕಲ್ಪಿಸಲಾಗಿದೆ. ಖಾಸಗಿ ಶಾಲೆ ವಿದ್ಯಾರ್ಥಿಗಳಿಗೆ ಪೈಪೋಟಿ ಇಡಲು ಏನೆಲ್ಲ ಉತ್ತೇಜನ ನೀಡಬೇಕೋ ಅದೆಲ್ಲವನ್ನ ಸರ್ಕಾರ ನೀಡಿರುವ ಅನುದಾನದಲ್ಲೇ ನಿರ್ಮಾಣ ಮಾಡಲಾಗಿದೆ. ಯಾವುದೇ ರೀತಿಯ ತೊಂದರೆ ಮಕ್ಕಳನ್ನ ಕಾಡದಂತೆ ಪ್ರತಿಯೊಂದು ಸೌಲಭ್ಯಗಳ ಜೊತೆಗೆ ಮಧ್ಯಾಹ್ನದ ಬಿಸಿಯೂಟವನ್ನು ನೀಡಲಾಗುತ್ತಿದೆ. ಈ ಶಾಲೆಯಲ್ಲಿ ಬಡವ ಶ್ರೀಮಂತ ಅನ್ನುವ ಭೇದ ಭಾವ ಇಲ್ಲ. ಚಿತ್ರಕುಟೀರ, ಸ್ಮಾರ್ಟ್ ಕ್ಲಾಸ್ ರೂಮ್ ಜೊತೆಗೆ ಮನುಷ್ಯನ ತಲೆಬುರುಡೆ, ಅಸ್ಥಿಪಂಜರ, ವಿವಿಧ ಪ್ರಭೇದಗಳ ಜೀವಿಗಳ ಬಗ್ಗೆ ಮಾಹಿತಿ ಪಡೆಯಬಹುದಾದ ವಿಜ್ಞಾನ ಪ್ರಯೋಗಾಲಯ, ಗ್ರಂಥಾಲಯ, ಕಂಪ್ಯೂಟರ್ ರೂಮ್ ಇರುವುದರಿಂದ ನಮಗೆ ಉತ್ತಮ ರೀತಿಯಲ್ಲಿ ಅನುಕೂಲವಾಗುತ್ತದೆ. ಮುಂದೆ ನಾವು ಯಾವುದೇ ವಿಷಯದಲ್ಲಿ ವ್ಯಾಸಂಗ ಮಾಡಿದ್ರೂ ಹೆಚ್ಚಿನ ಅನುಕೂಲವಾಗಲಿದೆ ಅನ್ನುವುದು ವಿದ್ಯಾರ್ಥಿಗಳ ಅಭಿಪ್ರಾಯವಾಗಿದೆ. ಈ ಶಾಲೆಯಲ್ಲಿ ಎಲ್ಲಾ ಶಿಕ್ಷಕರು ತುಂಬಾ ಚೆನ್ನಾಗಿ ಮಾತಾಡ್ತಾರೆ, ತುಂಬಾ ಚೆನ್ನಾಗಿ ಪಾಠ ಹೇಳ್ಕೊಡ್ತಾರೆ. ಮತ್ತೆ ಕೆಲವೊಂದ್ಸತಿ ಪಾಠದ ಜೊತೆ ಜನರಲ್ ನಾಲೆಡ್ಜ್ ಹೇಳ್ಕೊಡ್ತಾರೆ. ಈ ಶಾಲೆಯಲ್ಲಿ ನೈಸರ್ಗಿಕವಾಗಿಯೂ ಚೆನ್ನಾಗಿದೆ. ಮತ್ತೆ ಎಲ್ಲಾ ಫೆಸಿಲಿಟೀಸ್ಗಳು ಇದೆ. ಇಲ್ಲಿ ಒಂದು ಗ್ಲೋಬ್ ಇದೆ, ಲ್ಯಾಬ್ಗಳಿದೆ, ಸ್ಮಾರ್ಟ್ ಕ್ಲಾಸ್ ಇದೆ, ಮತ್ತು ವಿಜ್ಞಾನ ಪ್ರಯೋಗಾಲಯವಿದೆ. ಇದರಲ್ಲಿ ಪ್ರಯೋಗಾಲಯವಿದ್ದರೆ ನಮಗೆ ವಿಜ್ಞಾನಕ್ಕೆ ಸಂಬಂಧಪಟ್ಟ ಎಲ್ಲಾ ಪ್ರಯೋಗಗಳನ್ನು ಹೇಳ್ಕೊಡ್ತಾರೆ. ಪಾಠ ಮಾಡುವಾಗ ಮಾಸ್ಟರ್ ಮಕ್ಕಳ ಫ್ರೆಂಡ್ಸ್ ಹಾಗೆ ಹೇಳ್ಕೊಡ್ತಾರೆ. ಮತ್ತು ಜನರಲ್ ನಾಲೆಡ್ಜ್ ಎಲ್ಲ ಎಕ್ಸ್ಟ್ರಾ ಎಲ್ಲ ಹೇಳ್ಕೊಡ್ತಾರೆ. ಗ್ರಾಮಾಂತರ ಪ್ರದೇಶಗಳಿಂದ ವಿದ್ಯಾರ್ಥಿಗಳು ಈ ಶಾಲೆಗೆ ಹೆಚ್ಚಾಗಿ ಬರ್ತಾರೆ. ಬರೋ ವಿದ್ಯಾರ್ಥಿಗಳೆಲ್ಲ ಶಾಲೆಯ ಶಿಕ್ಷಕರು ಹೇಳಿಕೊಡೋ ಪಾಠವನ್ನ ಚಾಚೂ ತಪ್ಪದೆ ಕಲಿತಾರೆ. ಖಾಸಗಿ ಶಾಲೆಯ ವಿದ್ಯಾರ್ಥಿಗಳಿಗೆ ನಾವೇನ್ ಕಮ್ಮಿ ಅಂತ ಕೇಳೋ ವಿದ್ಯಾರ್ಥಿಗಳು ನಮ್ಮ ಈ ಶಾಲೆ ಯಾವ ಶಾಲೆಯನ್ನ ಬೇಕಾದ್ರೂ ಹಿಂದೆ ಹಾಕುತ್ತೆ ಅಂತ ಹೇಳ್ತಾರೆ. ಏನು, ಈ ಶಾಲೆಯಲ್ಲಿ ಕ್ವಾಲಿಟಿ ಟೀಚಿಂಗ್ ಇದೆ. ಇಲ್ಲಿನ ಶಿಕ್ಷಕರು ಯಾವತ್ತೂ ವಿದ್ಯಾರ್ಥಿಗಳ ಉತ್ಸಾಹಕ್ಕೆ ತಣ್ಣೀರು ಹೆಚ್ಚಿಲ್ಲ. ಶಾಲೆಯಲ್ಲಿರೋ ಎಲ್ಲಾ 11 ಶಿಕ್ಷಕರು ಕೂಡ ಒಬ್ಬೊಬ್ಬರು ಒಂದೊಂದು ವಿಷಯದಲ್ಲಿ ಪರಿಣಿತರಾಗಿದ್ದಾರೆ. ಅದು ಈ ಶಾಲೆಯ ಮತ್ತೊಂದು ಪ್ಲಸ್ ಪಾಯಿಂಟ್. ಕಳೆದ 15 ವರ್ಷಗಳಿಂದ ಚಿತ್ರಕಲಾ ಶಿಕ್ಷಕರಾಗಿ ಕಾರ್ಯನಿರ್ವಹಿಸ್ತಾ ಇರೋ ಮಂಜುನಾಥ್ ಮಕ್ಕಳಿಗೆ ಚಿತ್ರಕಲೆಯನ್ನ ಹೇಳಿಕೊಡುವುದರ ಜೊತೆಯಲ್ಲಿ ಉಪಯೋಗಕ್ಕೆ ಬಾರದ ವಸ್ತುಗಳಿಂದ ಗೃಹೋಪಯೋಗಿ ವಸ್ತುಗಳನ್ನ ತಯಾರು ಮಾಡುವುದು ಹೇಗೆ ಅನ್ನುವುದನ್ನ ವಿದ್ಯಾರ್ಥಿಗಳಿಗೆ ಮಂಜುನಾಥ್ ಹೇಳಿಕೊಡ್ತಾರೆ. ಇವರ ಕಲಾಕೃತಿಗಳಿಗೆ ಈಗಾಗಲೇ ಅನೇಕ ರಾಜ್ಯ ಪ್ರಶಸ್ತಿಗಳು ದೊರಕಿವೆ. ಕೆಲ ಕಲಾಕೃತಿಗಳು ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಚಿತ್ರಕಲಾ ಪ್ರದರ್ಶನಕ್ಕೂ ಹೋಗಿರುವುದು ನಿಜಕ್ಕೂ ಗ್ರೇಟ್. ಈಗ ಹೇಳಿದ್ನಲ್ಲ, ಈಗ ಮಗು ಬರೀ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಓದಿ ಇಲ್ಲೇ ಉಳಿಬಾರ್ದು, ಪ್ರಪಂಚದಲ್ಲಿ ಎಲ್ಲೋದ್ರೂ ಅಲ್ಲಿಗೆ ಪೂರಕವಾಗಿ ಒಂದು ಇದು ಪ್ರಿಪೇರ್ ಆಗಿ ಬೇಸ್ ಆಗಿ ಹೋಗ್ಬೇಕು ಅನ್ನೋದು ನಮ್ಮ ಆಶಯ. ಅದಕ್ಕೋಸ್ಕರ ನೆಕ್ಸ್ಟ್ ನಾವು ಇಂಗ್ಲಿಷ್ ಮೀಡಿಯಂ ತಂದು, ಕನ್ನಡ ಮೀಡಿಯಂ ಇದ್ರೆ ಬರೀ ಲೋಕಲ್ ಹುಡುಕತಾರೆ. ಇತ್ತೀಚೆಗೆ IT-BT ಕಂಪ್ನಿಗಳಲ್ಲಿ ವರ್ಕ್ ಮಾಡಲಿಕ್ಕೆ ತೊಂದರೆ ಆಗುತ್ತೆ, ಮತ್ತೆ ಫಾರಿನ್ಗೆ ಹೋಗೋಕ್ಕೆಲ್ಲ ತೊಂದರೆ ಆಗುತ್ತೆ ಅಂತೇಳಿ ಇಂಗ್ಲಿಷ್ ಮೀಡಿಯಂ ತಂದಿದ್ದೀವಿ.
ಮತ್ತೆ ಟೀಚಿಂಗು ಏನಾಗಿದೆ ಅಂದ್ರೆ ಬರೀ ಮೌಖಿಕವಾಗಿ ಹೇಳ್ತಾ ಇದ್ರೆ ಮಗು ಇತ್ತೀಚಿನ ದಿನಗಳಲ್ಲಿ ಅಷ್ಟು ಎಫೆಕ್ಟಿವ್ ಆಗಿ ಬೀಳೋದಿಲ್ಲ ಅಂದ್ಬಿಟ್ಟು ಸ್ಮಾರ್ಟ್ ಕ್ಲಾಸು, ಕಂಪ್ಯೂಟರ್ ರೂಮು ಮತ್ತೆ ಟೀಚಿಂಗ್ ಏಡ್ಗೋಸ್ಕರ ಒಂದು ಲ್ಯಾಬ್. ನನ್ನ ಉದ್ದೇಶ ಏನೈತೆ ಅಂದ್ರೆ ಈ ನಮ್ಮ ಶಾಲೆಯಲ್ಲಿ ಓದಿರೋ ಮಗು ಎಲ್ಲವೂ ಸಹ ಸೈನ್ಸು, ಇಂಜಿನಿಯರಿಂಗು, ಮೆಡಿಕಲ್ ಈ ತರ ಕಾನ್ಸೆಪ್ಟ್ ಅಲ್ಲಿ ಹೋಗ್ಬೇಕು ಅನ್ನೋ ನಮ್ಮ ಆಸೆ ಇರೋದ್ರಿಂದ ಒಂದು ಲ್ಯಾಬ್ ಇಟ್ಟಿದ್ದೀವಿ. ಸುಮಾರು 15 ವರ್ಷಗಳಿಂದ ಇಲ್ಲಿ ಸೇವೆಯಲ್ಲಿ ಕೆಲಸ ನಿರತನಾಗಿದ್ದೇನೆ. ಸುಮಾರು 15 ವರ್ಷಗಳಿಂದ ಇಲ್ಲಿ ನಾನು ಚಿತ್ರಕಲಾ ಶಿಕ್ಷಕನಾಗಿ ಸೇವೆಯನ್ನ ಸಲ್ಲಿಸ್ತಾ ಇರೋದ್ರಿಂದ ಇಲ್ಲಿ ಮಕ್ಕಳಿಗೆ ಎಲ್ಲಾ ರೀತಿಯ ಡ್ರಾಯಿಂಗ್ಗಳನ್ನ ಕಲಿಸೋನ್ನ ಉದ್ದೇಶ ಇಟ್ಕೊಂಡು ನಾನಿಲ್ಲಿ ಕೆಲಸವನ್ನ ಮಾಡ್ತಾ ಇದ್ದೇನೆ. ಸುಮಾರು 15 ವರ್ಷಗಳಿಂದ ನಾನು ಸಹ ನಿರತನಾಗಿ ಕಲಾವಿದನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಅಕಾಡೆಮಿ, ರಾಜ್ಯ ಲಲಿತ ಕಲಾ ಅಕಾಡೆಮಿ ರಾಜ್ಯ ಪ್ರಶಸ್ತಿಯಾಗಿದೆ. ಹಾಗೇನೆ ನಮ್ಮ ಸ್ಟೇಟ್ ಅಲ್ಲೇನೆ ಸುಮಾರು 8 ಪ್ರಶಸ್ತಿಗಳು ಬೇರೆ ಬೇರೆ ಪ್ರಶಸ್ತಿಯಾಗಿದೆ. ಹಾಗೇನೆ ರಾಷ್ಟ್ರ ಮಟ್ಟದಲ್ಲಿಯೂ ಸಹ ನನ್ನ ಕಲಾಕೃತಿ ಪ್ರದರ್ಶನಗೊಂಡಿದೆ. ಅದಲ್ಲದಲ್ಲೇ ಈ ಸಾರಿಯ ಡಿಸೆಂಬರ್ ಅಲ್ಲಿ ನಡೆದಂತ ಯುರೋಪ್ ನಲ್ಲಿಯೂ ಸಹ ನನ್ನ ಕಲಾ ಪ್ರದರ್ಶನ ನಡೆದಿದೆ. ಇನ್ನು ಮಕ್ಕಳು ನೆರೆಹೊರೆಯವರಲ್ಲಿ ಪರಿಸರದ ಬಗ್ಗೆ ಅರಿವು ಮೂಡಿಸಲು ಶಾಲೆಯ ಕಾಂಪೌಂಡ್ ಸುತ್ತಲೂ ಚಿತ್ರಗಳನ್ನ ಬಿಡಿಸಲಾಗಿದೆ. ಒಟ್ನಲ್ಲಿ ಇಡೀ ಹಾಸನ ಜಿಲ್ಲೆಯಲ್ಲೇ ಇದೊಂದು ಮಾದರಿ ಶಾಲೆ ಎಂದ್ರೆ ತಪ್ಪಾಗಲಾರದು. ಇದೇ ಕಾರಣಕ್ಕೆ ಅನೇಕ ಪುರಸ್ಕಾರಗಳು ಈ ಶಾಲೆಗೆ ಲಭಿಸಿವೆ. ಸರ್ಕಾರಿ ಶಾಲೆಗಳಿಗೆ ಇತ್ತೀಚೆಗೆ ಬೀಗ ಹಾಕ್ತಾ ಇರೋ ಟ್ರೆಂಡ್ ಜಾಸ್ತಿ ಆಗ್ತಾ ಇದೆ. ಇದರ ನಡುವೆ ಈ ಶಾಲೆಯ ಸಾಧನೆ ನಿಜಕ್ಕೂ ಗ್ರೇಟ್. ನೋಡಿದ್ರಲ್ಲ ಹಾಸನದ ಸರ್ಕಾರಿ ಶಾಲೆಯ ಪ್ರಗತಿಯನ್ನ. ಆದ್ರೆ ಈ ರೀತಿಯ ಮಾದರಿ ಶಾಲೆಗಳು ಇಡೀ ದೇಶದಲ್ಲಿ ಹುಡುಕಿದ್ರೂ ಸಿಗೋದು ಬರೀ ಬೆರಳಿಕೆಯಷ್ಟು. ಎಲ್ಲಾ ಸರ್ಕಾರಿ ಶಾಲೆಗಳು ಹೀಗೆ ಆದ್ರೆ ಮಾತ್ರ ಹಳ್ಳಿ ಮಕ್ಕಳು ಕೂಡ ಉತ್ತಮ ಶಿಕ್ಷಣ ಪಡೆಯೋಕೆ ಸಾಧ್ಯ. ಈ ಬಗ್ಗೆ ಸರ್ಕಾರ ಜುಟ್ಟನಹಳ್ಳಿ ಸರ್ಕಾರಿ ಪ್ರೌಢಶಾಲೆಯನ್ನ ನೋಡಿ ಪಾಠ ಕಲಿಬೇಕಾಗಿದೆ. ಇದುವೇ ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.